ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಭೀಮು ಭೀಮಣ್ಣ ಭೀಮು ಏನಪ್ಪ ಇದು ಏನಾಯ್ತಪ್ಪ ಯಾವನ ನಿನ್ಗೆ ಹೊಡೆದವನು ಹೆಂಗಸರ ಗಂಡಸರ ಮುಚ್ಚ ಬಾಯಿ ಈಗ ಹೋಗ್ರ ಕೂಕೋಬೇಡ್ರು ಮರ್ಯಾದೆ ಹೋಗುತ್ತೆ. ಚಿಕ್ಕಪ್ಪ ನನ್ನ ರಕ್ತ ಕುದಿತಾ ಇದೆ. ನಿನ್ನಂತ ಕಲಿ ಭೀಮನ್ನ ಒಬ್ಬ ಸಾಮಾನ್ಯ ಮನುಷ್ಯ ಹೊಡೆಯದ ಹೌದು ಆ ಊರಿನ ಜನ ಎಲ್ಲ ಸುಮ್ಮನೆ ಇದ್ರ ಇನ್ನೇನ ಮಾಡ್ತಾರೆ ಎಲ್ಲ ನೋಡ್ತಾ ನಿಂತಿದ್ರು. ಕಳ್ಳ ಬಡ್ಡಿ ಮಕ್ಕಳು ಅಷ್ಟೊಂದು ಕೂಕೊಂಡಿದೀನಿ ಎಲ್ಲ ಓಡ್ ಹೋಗ್ತಾರೆ. ಆ ಊರಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ಬೇಕು. ಹಾಗೆ ಮಾಡ್ತಾರೆ. ಅಯ್ಯೋ ಆ ಊರಲ್ಲಿ ಇವ್ರ ಮನೆ ಇದೆಯಲ್ಲ ಯೋ ಆ ಒಂದ್ ಮನೆ ಬಿಟ್ಟು ಅಲ್ಲ ಬೆಂಕಿಗೆ ಆಗೋತ್ತಾಗತ್ತೆ ಇವ್ರ ಮನೆ ಅಂತ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿದ್ದೀರೇನೋ ಏನೋ ಸಮಾಧಾನ ಮಾಡಕ್ ಬಂದಿದ್ದೀರಾ ಅಂದ್ರೆ ಅವಮಾನ ಮಾಡ್ತಿದ್ದೀರಾ? ಛೇ ಹಾಗೆಲ್ಲಾದ್ರೂ ಉಂಟಾ ಭೀಮಣ್ಣ? ಭೀಮಣ್ಣ ಯಾರ ಬಡ್ಡಿ ಮಗ? ಯಾವನ ಪರದೇಸಿ ನನ್ನ ಮಗ. ತಾಯಿ ಮಗ ಇಬ್ರು. ತಾಯಿ ಹೇಳದ್ಲು ಇವನು ಎಗರ್ಬಿಟ್ಟ. ತಾಯಿಗೆ ತಕ್ಕ ಮಗ. ಗಿರಿ ಅಣ್ಣ ಯಾವಾಗ ಬರ್ತಾರೆ? ಇವತ್ತೇ ಬರ್ತಾ ಇದಾರೆ. ಅಷ್ಟರಲ್ಲಿ ನಿನ್ ವಿಷಯ ಗೊತ್ತಾಯ್ತು, ಅದಕ್ಕೆ ನಾವೆಲ್ಲ ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೈಕಮಾಂಡ್ ಇಂದ ಹೊಸ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ನಾವು ರಿಸೀವ್ ಮಾಡಕ್ ಹೊಂಟಿದ್ದೀವಿ. ರಿಸೀವ್ ನಮಸ್ಕಾರ. ಹಲೋ ಡ್ಯಾಡಿ, ಹೇಗಿದ್ದೀರಿ? ಚೆನ್ನಾಗಿದೆ. ಏನು ಗಾಯ? ಸಣ್ಣ ಆಕ್ಸಿಡೆಂಟ್. ಏನ್ ಸೀರಿಯಸ್ ಅಲ್ವಲ್ಲ? ಏನಿಲ್ಲ ಏನಿಲ್ಲ. ಬೇಕಾದ್ರೆ ಫಾರಿನ್ ಡಾಕ್ಟರ್ ಕರ್ಸ್ಬಿಡ್ತೀನಿ. ಬೇಡ ಬೇಡ. ಸರಿ. ನಮಸ್ಕಾರ ಸರ್, ನಾನು ಬೋರ್ಡು ಜ್ಞಾಪಕ ಇರ್ಲಿ. ಏನ್ ಯೋಗಣ್ಣ ತಾನೆ? ಸಾಹೇಬ್ರಿಗೆ ನಮಸ್ಕಾರ. ಅಡ್ಡ ಬಿದ್ದೆ. ಯೋಗಪ್ಪ ಯೋಗಪ್ಪ ಇದೆಲ್ಲ ಚೆನ್ನಾಗಿರೋದಿಲ್ಲ, ನನಗೆ ಇಡ್ತದೆ. ನಾನು ಹೇಳಿ ಮೇಲೆ ಹೇಳಿ. ಓಹೋ ಸುಬ್ಬಣ್ಣ ಅವರು, ತಾವು ಚೆನ್ನಾಗಿದ್ದೀರಿ ತಾನೇ? ಎಲ್ಲ ಸಮುದಾಯ ಬಂದು ನನ್ನ ಮನೇಲಿ ನೋಡಿ. ಒಬ್ರೇ ಬನ್ನಿ. ನೀವು ಬಾಂದ್ಮೇಲೆ ಬರ್ದೇ ಇರ್ತೀನ. ದಯವಿಟ್ಟು ನಿಮ್ ಸಪೋರ್ಟ್ ಇರ್ಬೇಕು. ಇರುತ್ತೆ, ಯಾವಾಗಲೂ ಇರುತ್ತೆ. ನೋಡಿದ್ರ ಸುಬ್ಬಣ್ಣವರೇ ಯೋಗ ಹೇಗಿದೆ? ರಾಮರಾಜೂರವರಿಗೆ, ರಾಮರಾಜೂರವರಿಗೆ, ರಾಮರಾಜೂರವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗಿರೋ ಸಿಎಂ ಅವ್ರ ಪೊಸಿಷನ್ ಏನು? ಎಕ್ಸ್ಕ್ಯೂಸ್ ಮೀ, ಸುಬ್ಬಣ್ಣ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಸುದ್ದಿ ಬಂದಿದೆ, ಅದ್ ನಿಜನಾ? ಪ್ರೆಸ್ ಕಾನ್ಫರೆನ್ಸ್ ಅಲ್ಲೆಲ್ಲ ತಿಳಿಸ್ತೀನಿ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಯ್ತು ಸ್ವಲ್ಪ ಹೇಳ್ತೀರಾ? ಈಗಲೇ ನಾನೇನು ಹೇಳೋ ಸ್ಥಿತಿನಲ್ಲಿ ಇಲ್ಲ. ಸುಬ್ಬಣ್ಣ ಅವ್ರನ್ನ ನೀವೇ ರೆಕಮೆಂಡ್ ಮಾಡಿದ್ರು ಅಂತ ಸುದ್ದಿ ಬಂದಿದೆ, ಅದ್ ನಿಜನಾ? ತಾವು ಯಾವ ಪತ್ರಿಕೆಯವರು? ದಿನಸತ್ಯ. ದಿನಸತ್ಯನ? ಆ ಪತ್ರಿಕೆನೇ ನಮಗ್ ಪಥ್ಯ. ಅದ್ರಲ್ಲಿ ಬರೆಯೋದೆಲ್ಲ ಬರೀ ಅಸತ್ಯ. ಸತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ತಿಳಿದೇ ಇರೋರ್ನ ನಾವು ಮನುಷ್ಯರೇ ಅನ್ನಲ್ಲ. ಏನ್ರಿ ಕಾಲ್ ಕರ್ಕೊಂಡು ಜಗಳಕ್ ಬರ್ತಾ ಇದ್ದೀರಾ? ಭೀಮು, ಟೈಮ್ ಆಯ್ತು, ಬಾ ಹೋಗೋಣ. ನಾನಿನ್ ಬರ್ತೀನಿ, ಮತ್ತೆ ಭೇಟಿ ಮಾಡೋಣ. ನಾನು ನಿಮ್ಮನ್ನ ಚೆನ್ನಾಗಿ ಜ್ಞಾಪಕ ಇಟ್ಟಿರ್ತೀನಿ. ನಿಮ್ ವಿಷಯ ಬರೆಯೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಏನಂದ್ರೆ? ಪ್ರೆಸ್ ರಿಪೋರ್ಟ್ ಹತ್ರ ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ಇದು ಟೈಮ್. ಬನ್ರಿ. ನಮ್ಮ ದೇಶದ ರಾಜಕೀಯ ಇಂಥ ಕಪ್ಪಿ ಮುಷ್ಟಿಗಳು ಕೈನಲ್ಲಿ ಸಿಗಾಕೊಂಡು ಉಸಿರಾಡಕ್ಕಾಗ್ದಲೇ ಒದ್ದಾಡ್ತಾ ಇದೆ. ದೇವ್ರೇ ಗತಿ.